Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಒಬಿಸಿ ಮೀಸಲಾತಿ ವಿಚಾರ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಒಬಿಸಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿಗೆ ತಿರುಗೇಟನ್ನ ಕೊಡುವ ಕೆಲಸ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಪಕ್ಕೆ ಇತಿಹಾಸವನ್ನ ಕೆದಕಿ ಕಾಂಗ್ರೆಸ್ ನಾಯಕರು ಕೌಂಟರ್ ಅನ್ನ ಕೊಡ್ತಿದ್ದಾರೆ. ನೀವೇ ಮೀಸಲಾತಿ ಒಪ್ಪಿದ್ರಿ ಅಂತ ಸಿದ್ದರಾಮಯ್ಯನವರು, ಜೈರಾಮ್ ಅವರು ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಮೀಸಲಾತಿ ವಿಚಾರದಲ್ಲಿ ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಒಬಿಸಿಗಳ ಪಟ್ಟಿಯಲ್ಲೇ ಮುಸ್ಲಿಮರ ಜಾತಿಗಳಿಗೂ ಮೀಸಲಾತಿಯನ್ನ ಕಲ್ಪಿಸುವ ಮೂಲಕ ಹಿಂದುಳಿದವರ ಮೀಸಲಾತಿಯನ್ನ ಕಡಿತಗೊಳಿಸಿತ್ತು ಅಂತ ಆರೋಪಿಸಿದ್ರು. ಆ ವಿಚಾರವಾಗಿಯೂ ಕೂಡ ಪ್ರತ್ಯುತ್ತರ ನೀಡುತ್ತಿದ್ದಾರೆ. ಬೊಮ್ಮಾಯಿ ಸರ್ಕಾರವೇ ಮೀಸಲಾತಿ ಮುಂದುವರಿಸಲು ಒಪ್ಪಿತ್ತು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸರ್ಕಾರವೇ ಮೀಸಲಾತಿಯನ್ನ ಮುಂದುವರಿಸುವುದಕ್ಕೆ ಒಪ್ಪಿಕೊಂಡಿತ್ತು. ಮುಸ್ಲಿಮರಿಗೆ ಒಬಿಸಿ ಮೀಸಲಾತಿ ನೀಡಿಕೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರ ತಿರುಗೇಟು. ಬೊಮ್ಮಾಯಿ ಸರ್ಕಾರ ಮುಸ್ಲಿಮರಿಗೆ 4% ಮೀಸಲಾತಿ ತೆಗೆದಿತ್ತು. ಆಗ ಮೀಸಲಾತಿ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿತ್ತು. ಕೋರ್ಟ್ ಮುಂದೆ ಮೀಸಲಾತಿ ಮುಂದುವರಿಸುವುದಾಗಿ ಸರ್ಕಾರವೇ ಅವತ್ತು ಹೇಳಿತ್ತು. ಮೀಸಲಾತಿ ಮುಂದುವರಿಸುವುದಾಗಿ ಬೊಮ್ಮಾಯಿ ಸರ್ಕಾರವೇ ಕೋರ್ಟ್ ಮುಂದೆ ತಿಳಿಸಿತ್ತು. ಬೀದರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4% ರಿಸರ್ವೇಷನ್ ಇತ್ತಲ್ಲ, ಸುಮಾರು ಮೋರ್ ದೆನ್ 20 ಇಯರ್ಸ್ ಇಂದ 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ಚಿನ್ನಪ್ಪ ರೆಡ್ಡಿ ವರದಿ, ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸ್ಲಿಮಾನರಿಗೆ 4% ರಿಸರ್ವೇಷನ್ ಕೊಡಬೇಕು ಅಂತ. ನಂಬರ್ 1. ನಂಬರ್ 2, ಕಳೆದ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅದನ್ನು ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ, ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿಯವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಅಫಿಡವಿಟ್ ಕೊಟ್ಟಿದ್ದಾರೆ. ಕರ್ನಾಟಕದ ಮೀಸಲಾತಿ ಬಗ್ಗೆ ಪ್ರಧಾನಿ ಮೋದಿ ಸುಳ್ಳು ಹೇಳ್ತಿದ್ದಾರೆ. ಕರ್ನಾಟಕದ ಮೀಸಲಾತಿ ಕುರಿತು ಮೋದಿಯವರಿಂದ ಸುಳ್ಳು ಪ್ರಚಾರವಾಗ್ತಾ ಇದೆ. ಇದು ಪ್ರಧಾನಿಯ ಸುಳ್ಳುಗಳ ಮತ್ತೊಂದು ಮಿಸೈಲ್. ಪ್ರಧಾನಿ ಮೋದಿ ವಿರುದ್ಧ ಜೈರಾಮ್ ರಮೇಶ್ ಅವರು ಈ ತೆರನಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. 1994ರಲ್ಲಿಯೇ ಕರ್ನಾಟಕದಲ್ಲಿ ಮೀಸಲಾತಿ ಜಾರಿಯಾಗಿದೆ. 30 ವರ್ಷದಲ್ಲಿ 17 ವರ್ಷ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ, ಕರ್ನಾಟಕದಲ್ಲಿಯೂ 9 ವರ್ಷ ಬಿಜೆಪಿ ಅಧಿಕಾರದಲ್ಲಿತ್ತು. 3-4 ಮುಖ್ಯಮಂತ್ರಿಗಳು ಬಿಜೆಪಿಯವರಾಗಿದ್ರು. ಇಂದು ಪ್ರಧಾನಿ ಈ ವಿಚಾರವನ್ನ ಎತ್ಕೊಂಡಿದ್ದಾರೆ. ಅಂದು ಈ ಮೀಸಲಾತಿ ಧರ್ಮದ ಮೇಲೆ ಕೊಟ್ಟಿರಲಿಲ್ಲ, ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಕೊಡಲಾಗಿತ್ತು. ಮುಸ್ಲಿಮರಿಗೆ ಮೀಸಲಾತಿ ಎಂಬ ಆರೋಪಕ್ಕೆ ಜೈರಾಮ್ ರಮೇಶ್ ಅವರು ಕೊಟ್ಟಿರುವಂತಹ ತಿರುಗೇಟು. ये एक और मिसाल है प्रधानमंत्री के झूठ के बारे में. अगर आप एक और मिसाल चाहते हैं, जो कर्नाटक को लेकर आरक्षण की बात की है प्रधानमंत्री ने, बिल्कुल झूठ बोला है. ये कर्नाटक में आरक्षण 1994 में लागू हुआ था. 30 साल हो गए हैं. 30 साल हो गए हैं. इन 30 सालों में 16 साल बीजेपी की सरकार रही है केंद्र सरकार में. 9 साल कर्नाटक में वो 3-4 मुख्यमंत्री थे कर्नाटक में बीजेपी के. आज प्रधानमंत्री ये मुद्दा उठा रहे हैं. ये आरक्षण धर्म के आधार पर नहीं, ये आरक्षण पिछड़ेपन के आधार, बैकवर्डनेस के आधार पर, सोशल और इकोनॉमिक बैकवर्डनेस के आधार पर दिया गया है. धर्म के आधार पर नहीं दिया गया है. ये एक और
ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗೆ ಅನೇಕ ಆಕ್ಷೇಪಗಳು ಕೇಳಿಬರ್ತಾ ಇದೆ. ಹಿಂದುಳಿದ ಪಟ್ಟಿಗೆ ಮುಸ್ಲಿಮರನ್ನ ಸೇರಿಸಲಾಗಿದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಆದ್ರೆ ಪ್ರಧಾನಿ ಮೋದಿಯವರ ಈ ಹೇಳಿಕೆ ಮಹಾ ಸುಳ್ಳು. ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರ ಹೇಳಿಕೆ ಚುನಾವಣೆಯ ಸಂದರ್ಭದಲ್ಲಿ ತಪ್ಪು ದಾರಿಗೆ ಎಳೆಯುವಂತಹ ಪ್ರಯತ್ನ ನಡೀತಾ ಇದೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನ ಪ್ರಸ್ತಾಪಿಸಲಾಗಿದೆ. ಕಳೆದ 3 ದಿನಗಳಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಡಿಫೆನ್ಸ್ ಮಿನಿಸ್ಟರ್, ಗೃಹ ಸಚಿವರು ಎಲ್ಲರೂ ಕೂಡ ಒಕ್ಕೊರಲಿನಿಂದ ಒಂದೇ ಗಿಳಿ ಪಾಠವನ್ನ ಒಪ್ಪಿಸ್ತಾ ಇದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಅವ್ರಿಗೆ ಕೊಡ್ತಾ ಇದೆ ಅಂತ. ಮೊದಲನೆಯದಾಗಿ ಕರ್ನಾಟಕದಲ್ಲಿ ಮೀಸಲಾತಿ ಜಾರಿಗೆ ಬಂದದ್ದು, ಪ್ರಪ್ರಥಮವಾಗಿ ಜಾರಿಗೆ ಬಂದಿದ್ದು 1874ನೇ ಇಸ್ವಿಯಲ್ಲಿ. ಅದಕ್ಕೆ ಬಂದಿದ್ದಕ್ಕೆ ಕಾರಣ ಏನು ಅಂದರೆ 1872ನೇ ಇಸ್ವಿಯಲ್ಲಿ ಮೊದಲ ಜಾತಿ ಜನಗಣತಿ ನಡೆಯಿತು. ಜಾತಿ ಜನಗಣತಿ ನಡೆದ ನಂತರ 2 ವರ್ಷದ ಒಳಗೆ ಮೀಸಲಾತಿ ಜಾರಿಗೆ ಬರುತ್ತೆ. ಆ ಮೀಸಲಾತಿ ಪ್ರಕಾರ ಪ್ರತಿ 10 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಬ್ರಾಹ್ಮಣರಿಗೆ ತೆಗೆದಿಟ್ಟು ಇನ್ನು 8 ಹುದ್ದೆಗಳನ್ನು ಮುಸಲ್ಮಾನರು ಮತ್ತು ಇತರ ಹಿಂದೂಗಳಿಗೆ ಅಂತ ಕೊಡಲಾಗಿತ್ತು 1874ರಲ್ಲಿ. ಈ ಆದೇಶವನ್ನು ದಿವಾನ್ ಮಾಧವರಾವ್ ಇದ್ದವರು ಅವರು ಮುಂದುವರಿಸಿದ್ರು 1885ರಲ್ಲಿ. ನಂತರ ಮುಂದುವರಿಸಿದ್ದು ಮಿಲ್ಲರ್ ಆಯೋಗದ ಮೂಲಕ 2018ರಲ್ಲಿ ಕೊಟ್ಟ ವರದಿಯನ್ನು ಅಂದಿನ ಸನ್ಮಾನ್ಯ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1921ರಿಂದ ಮೀಸಲಾತಿಯನ್ನು ಜಾರಿಗೊಳಿಸಿದ್ದಾರೆ. ಮುಸಲ್ಮಾನರು 1874ರಿಂದ ಇವತ್ತಿನವರೆಗೂ ಮೀಸಲಾತಿಯ ಎಲ್ಲ ಪಟ್ಟಿಯಲ್ಲೂ ಇದ್ದಾರೆ. ನರೇಂದ್ರ ಮೋದಿಯವರು ಸುಳ್ಳಿನ ಕಂತೆಯನ್ನ ರಾಷ್ಟ್ರದ ಮುಂದೆ ವೋಟ್ಗೋಸ್ಕರ ಈ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.